ಹೇಳಪ್ಪ, ಈಗ ಸಂದೀಪ್ನ ಹೊಡೆದು ಸಾಯಿಸುವಂಥದ್ದು ದ್ವೇಷ ಏನಿತ್ತು ಅವತ್ತು ಏನಾಯ್ತು? ಅದೇ ಬಾರ್ಗೆ ಹೋಗಿದ್ರು ಸರ್. ಬಾರ್ಗೆ ಹೋದಾಗ ಏನೋ ಬೈದವ್ರಂತೆ ಅಂತ ಹೇಳ್ದ ಅವನು ನನ್ನ ಹತ್ರ. ಬಿಲ್ಲಿನ ವಿಷಯಕ್ಕೆ ಬಿಲ್ಲು ಇವನು 2000 ಏನೋ ಹಾಕಿದ್ದಾನೆ. ಇನ್ನು ಮಿಕ್ಕಿದ್ದು ಇವನ ಹತ್ರ ಅಮೌಂಟ್ ಇಲ್ಲ. ಒಟ್ಟು ಎಷ್ಟು ಬಿಲ್ ಆಗಿತ್ತು? ಒಟ್ಟು 5000ನೇ ಆಗಿತ್ತು. ಇವನು 2000 ಕಟ್ಬಿಟ್ಟು ಬಂದವನೇ. 2000 ಕಟ್ಬಿಟ್ಟು ಬಂದಮೇಲೆ ಕಾಸಿಲ್ಲ ಅಂತ ಬಂದಿದ್ದಾನೆ. ಸಂದೀಪೇ ಕರ್ಕೊಂಡು ಹೋಗಿತ್ತು ಅವ್ರೇನು? ಅವನ ಫ್ರೆಂಡ್ ಕೇಕ್ ಕಟ್ ಮಾಡ್ಬೇಕಂತ ಕರ್ಕೊಂಡು ಹೋಗಿದ್ದು. ಅವಾಗ ಹೋದಾಗ ನಮ್ಮ ತಮ್ಮಂದೆ ಸಂದೀಪ್ ಹೋದಾಗ ಬಿಲ್ ಇವನ ಹತ್ರ ಇದ್ದಿಲ್ಲ. ಆಮೇಲೆ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಇದ್ದಾರೆ. ಅವ್ನು ಬಿಟ್ಬಿಟ್ಟು ಆಮೇಲೆ ಅವ್ರ ತಮ್ಮ ನಮ್ಮ ಅಣ್ಣನ ಕುಡಿಸ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ಯಾ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅವನು ಸಾಗರ್ ಅವರ ಅಣ್ಣನ ಸಂತೋಷನ. ಅವಾಗ ಇಲ್ಲಿ ಬಂದು ಗಲಾಟೆ ಮಾಡ್ಕೊಂಡಿರೋದಂತ. ಬಿಲ್ ಕಟ್ಟಿಲ್ಲ ಅಂತ ಅವಾಗ ಏನಾಯ್ತು? ಏನು ಕರ್ಕೊಂಡು ಹೋಗ್ಬಿಟ್ಟು ಬಿಲ್ ಇಲ್ಲ ಅಂದರೆ ಏನು ಕರ್ಕೊಂಡು ಹೋಗ್ಬಿಟ್ಟು ಅಂತ ಆ ಥರ. ಆಮೇಲೆ ಇಲ್ಲಿ ಬಂದು ಕಿತ್ತಾಡಿದ್ದಾರೆ. ಅಣ್ಣ ತಮ್ಮ ಸೇರಿ ಹೊಡೆದಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ನಾನು ಬರುವಾಗ ಗಲಾಟೆ ಏನಿದ್ದಿಲ್ಲ. ಅವ್ನ ಪಾಡಿಗೆ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದೆ ನನ್ನ ತಮ್ಮ. ಆಮೇಲೆ ಈಗ ಕೇಳಿದಾಗ ನಾನು ಏನಂದ್ರು ಗೊತ್ತಾ, ಏನು ಹೊಡೆದಿಲ್ಲ ಸುಮ್ಮನೆ ನೂಕ್ಲಾಡಿದ್ರಿ ಅಂತ ಹೇಳಿದ್ರು. ಅದಕ್ಕೆ ನಮಗೂ ಏನು ಗೊತ್ತಾಗಿಲ್ಲ ಹೊಡೆದಿದ್ದಾರೆ. ಸಂದೀಪ್ ಏನಂತ ಹೇಳ್ದ? ಎಲ್ಲೆಲ್ಲಿ ಹೊಡೆದ್ರು, ಯಾವ ರೀತಿ ಹೊಡೆದ್ರು ಅಂತ ಏನು ಹೇಳಿಲ್ಲ. ನೋಡಿ ಬಟ್ಟೆ ಅರ್ಧ ಹಾಕಿದ್ದಾರೆ ಅಂತ ತೋರಿಸ್ತಾ ಅಷ್ಟೇ ನನ್ನ ಹತ್ರ. ಆಮೇಲೆ ಸ್ಟೇಷನ್ಗೆ ಹೋದಾಗ ಕುಡ್ಕೊಂಡು ಹೋಗಿದ್ದೆ ಅಂದ್ಬಿಟ್ಟು ನಾನೇ ಮನೆಗೆ ಬಾ ಬೆಳಿಗ್ಗೆ ಮಾತಾಡೋಣ ಅಂತ ಅಂದೆ. ಆಮೇಲೆ ಇತ್ಕೊಂಡು ಅವನು ಏನು ಹೇಳಿಲ್ಲ. ಆಮೇಲೆ 2-3 ದಿನ ಆದಮೇಲೆ ವಾಮಿಟು ಜ್ವರ ಒಂದೇ ಸರಿ ಬಂತು. ಒಂದು 2 ದಿನ ವಾಮಿಟು ಜ್ವರ ಬಂತು. ಇಲ್ಲೇ ಚಿಕ್ಕ ಹಾಸ್ಪಿಟ್ಲ್ ತೋರಿಸಿದ್ರಿ. ಅಲ್ಲಿ ಏನಾಗಿಲ್ಲ. ಅಲ್ಲಿ ವೈಕಲ್ ಹಾಕಿದ್ರಿ. ಅಲ್ಲಿ ಸೀರಿಯಸ್ ಆಗಿಬಿಟ್ಟಿದೆ ಅಂತ ಇದು ಸಂಜನ್ಸ್ಗೆ ಹಾಕಿದ್ದು. ಅಲ್ಲಿಂದ ಇದು ಏನಾಯ್ತು ಅಲ್ಲಿ? ಅಲ್ಲಿ ಆಗಲ್ಲ ಅಂದ್ಬಿಟ್ಟು ನಿಮನ್ಸ್ಗೆ ಹೋದ್ರಿ. ಅಲ್ಲೂ ಆಗಿಲ್ಲ. ಆಮೇಲೆ ಕಾವೇರಿಗೆ ಬಂದು ಹಾಕಿದ್ರಿ. ಸ್ವಲ್ಪ ದಿನ ಟ್ರೀಟ್ಮೆಂಟ್ ತೊಗೊಂಡ. ಆಮೇಲೆ ಆಗಲ್ಲ, ಬ್ರೈನ್ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಹೊಡೆದಿರೋ ಏಟಿಗೆ ಜಾಸ್ತಿ ಇದು ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ಹೇಳಿ. ಅಂದರೆ ಸಾಗರ ಸಂತೋಷ್ ಹೊಡೆದಿರೋದಕ್ಕೆ ಬ್ರೈನ್ ಡ್ಯಾಮೇಜ್. ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವಾಗ ಅರೆಸ್ಟ್ ಮಾಡಿದ್ದಾರೆ ಅಂತ. ಸಂತೋಷ್ ಸಾಗರ್ನ. ಬೇರೆ ಯಾರಾದರೂ ಪಾತ್ರ ಇದೆ? ಬೇರೆ ಯಾರಾದರೂ ಹೊಡೆದಿದ್ದಾರಾ? ಅವ್ರ ಜೊತೆಲಿ ಇದ್ರು. ಬಿಲ್ಲಿಂಗ್ದು ಸ್ವಲ್ಪ ಮಾತಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅವ್ರನ್ನೊಂದ್ಸರಿ ಕೇಳಬೇಕು. ಇನ್ನೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ. ನಿಮ್ಗೆ ಏನಾಗಬೇಕೀಗ? ನ್ಯಾಯ ಸಿಗ್ಬೇಕು ಸರ್. ಇದು ನಮ್ಗೇನಾಗೈತೆ ಅವ್ರಿಗೂ ಅದೇ ಥರ ಆಗಬೇಕು. ಶಿಕ್ಷೆ ಆಗಬೇಕು. ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಸಂದೀಪ್ಗೆ ಏನಾಗಬೇಕು?